ಶಾಸ್ತ್ರಿಗಳು ಹೇಳ್ದಂಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ. 5 ದಿವಸ ಬೆಳಗ್ಗೆ ಎದ್ದು ನೀರು ಹಾಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ನಾನು ಹಂಗೆ ಮಾಡಿದೆ. ಆಲೇನೆ 3 ತಿಂಗಳು ಮ್ಯಾಲಾತು ನಾನು ಪೂಜೆ ಮುಗಿಸಿ. ಆದ್ರೆ ನನಗಿನ್ನ ಯಾವ ಸಿಹಿ ಸುದ್ದಿನೂ ಸಿಗ್ಲಿಲ್ವಲ್ಲಪ್ಪ. ನನಗೆ ಯಾವಾಗ ತಾಯಿ ಆಗೋ ಭಾಗ್ಯ ಬರುತ್ತೋ ಏನೋ. ನಾನು ಇಷ್ಟು ದಿನ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಯಾಕೋ ನನ್ನ ಆಸೆ ನೆರವೇರಂಗೆ ಕಾಣಿಸ್ತಿಲ್ವಲ್ಲಪ್ಪ. ಇಲ್ಲ ನನಗೆ ಮಗು ಆಗೇ ಆಗುತ್ತೆ. ಆ ದೇವರು ನನ್ನ ಮೇಲೆ ಕರುಣೆ ತೋರಿ ನನಗೆ ಮಕ್ಕಳ ಫಲನ ಕೊಟ್ಟೇ ಕೊಡ್ತಾನೆ. ನಾನು ತಾಯಿ ಆಗ್ತೀನಿ. ನಾನು ಮಗನ ಎತ್ಕೊಂಡು ಆಟ ಆಡಿಸ್ತೀನಿ. ಆ ಜಿಲೇಬಿ ಒಬ್ಬಳೇ ಅಲ್ಲ ಮಗನ ಏರೋದು. ನಾನು ಏರ್ತೀನಿ. ಏನ್ ಪ್ರಪಂಚದ ಮೇಲೆ ಯಾರು ತಾಯಿ ಆಗಿಲ್ವೇನೋ ಮಂಗಾಡ್ತಾಳೆ. ನಾನ್ ತಾಯಿ ಆಗಿಲ್ವಲ್ಲ, ಅದಕ್ಕೆ ಅವಳಿಗೆ ಅಹಂಕಾರ ಜಾಸ್ತಿ ಆಗೈತಿ. ಒಬ್ಬೇ ತಾಯಿ ಆಗಿದ್ದೀನಿ, ಆಗಿಲ್ಲ ಇವಳು ಅಂತನ ನನ್ನ ಮೇಲೆ ಹಂಗೇನಿ ಏನ್ ಇದ್ ಮಾಡ್ತಾಳ ಹಂಗೇನಿ. ನನಗೂ ಒಂದ್ ಮಗು ಆಗ್ಲಿ ಅವಾಗೈತಿ ಅವಳಿಗೆ. ದೇವ್ರೇ ಏನಪ್ಪ ಇದು ಅಲ್ಲ. ಈ ಜಿಲೇಬಿಗಿಂತನ 5 ವರ್ಷ ಮುಂಚೆ ನಾನ್ ಮದ್ವೆ ಆದಳು ನನ್ನ ಗಂಡನ ಜೊತೆಗೆ. ಆದ್ರೆ ನನಗೆ ಮಕ್ಕಳು ಫಲ ಕೊಡ್ಲಿಲ್ಲ. ಮೊನ್ನೆ ಇನ್ನನ 1 ವರ್ಷ ಆಗಿರ್ಬೇಕೇನೋ. 1 ವರ್ಷದ ಮೇಲೆ 5-6 ತಿಂಗಳು ಅಂತಳಿಗೆ ಮಕ್ಕಳು ಫಲ ಕೊಟ್ಟಿದ್ವಿ. ನನಗೆ ಯಾಕಪ್ಪ ಕೊಡ್ಲಿಲ್ಲ? ನಾನೆಲ್ಲಾ ಪೂಜೆನೂ ಮಾಡಿದ್ದೀನಿ. ಶಾಸ್ತ್ರಿಗಳು ಹೇಳ್ದಂಗೆ 5 ದಿವಸ ಎದ್ದೆ ದೇಶಕ್ಕೆಲ್ಲ ಎದ್ದು ನೀರು ಹಾಕೊಂಡು ಪೂಜೆ ಮಾಡಿದ್ದೀನಿ. ಆದ್ರೆ ನನಗೆ ಮಾತ್ರನ ಮಕ್ಕಳು ಫಲ ಕೊಡ್ಲೇ ಇಲ್ವಲ್ಲ ನೀನು. ಜಿಲೇಬಿಗೆ ಮಗು ಆಗಿರತ್ತೆ ಈ ಮನೆಗೆ ಎಷ್ಟು ಮರ್ಯಾದೆ. ಅವಳ ರಾಣಿ ತರ ನೋಡ್ಕೊಂತಾರೆ ನನ್ನ ಗಂಡ, ನಮ್ಮ ಅತ್ತೆ, ನನ್ನ ಹದ್ನಿ ಎಲ್ಲರೂ. ನನಗೂ ಒಂದ್ ಮಗು ಆಗಿದೆ. ನನಗೆ ಯಾಕಿಂತ ಪರಿಸ್ಥಿತಿ ಬರೋದು? ನನ್ನನ್ನು ರಾಣಿ ತರಾನೇ ನೋಡ್ಕೊಂಬಾರು ಎಲ್ಲರೂ. ನನಗೆ ಮಗು ಆಗಿಲ್ಲದಕ್ಕೆ ತಾನೆ ಇವತ್ತು ನನ್ನ ಹಿಂಗೆ ಕೀಳಕ್ ಕಾಣ್ತಾ ಇರೋದು. ನನ್ನ ಸೌತಿಯಾಗಿ ಬಂದು ನನಗೆ ಬೆಂಡ್ ಬಿಡ್ದೇನೆ ಕಾಡ್ತಾ ಇದ್ದಾಳೆ ಹಂಗೇನಿ. ನನಗೆ ಚಿತ್ರ ಹಿಂಸೆ ಕೊಡಕ್ಕೆ ಬಂದೇವಳೆ ನನ್ನ ಗಂಡಗೆ 2ನೇ ಮದ್ವೆ ಆಗಿ. ನಾನು ಕಾಯ್ತಲೇ ಇದ್ದೀನಿ. ಪೂಜೆ ಮುಗ್ದಾಗಿಂದನ ಯಾವಾಗ ಆಗುತ್ತಪ್ಪ ನನಗೂ ಮಗು ಅಂತಾನ. ಆದ್ರೆ ಅದು ಯಾಕೈನ ಸೂಚನೆನೇ ಕಾಣಿಸ್ತಿಲ್ಲ. ಗೌರಿ ಎಲ್ಲೇ ಜಿಲೇಬಿ ಅಮ್ಮಯ್ಯ ಯಾರು ಕಾಣಿಸ್ತಾ ಇಲ್ಲ? ಎಲ್ಗೋದ್ರು? ಎಲ್ಲಿಗೋದ್ರೆ ನಿನ್ನೆ ಕೇಳ್ತಾ ಇರೋದು. ಅಲ್ಲ ಜಿಲೇಬಿ ಅಮ್ಮಯ್ಯನ ಎಲ್ಗೋದ್ರು ಅಂತ ಕೇಳಿದ್ರೆ ನನ್ನ ಯಾಕೆ ಹೆಂಗ್ ದುರ್ಗುರ್ಕೊಂಡು ನೋಡ್ತಾ ಇದ್ಯಾ? ಯಾಕೆ ಏನಾಯ್ತು? ಅಲ್ಲ ನಿಂಗೆ ಅವಳೇ ಮುಖ್ಯನಾ? ಯಾವಾಗ ಬಂದ್ರು ಜಿಲೇಬಿ ಅಂತೆಲ್ಲ ನಿನ್ ಕಣ್ಣಿಗೆ ನಾನು ನಿಂತಿರೋ ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆಯಾ ಕಣಿ, ಅದಕ್ಕೆ ತಾನೇ ನಿನ್ ಕೇಳ್ತಾ ಇರೋದು. ನೀನೇನಾದ್ರೂ ಹೊರಗಡೆ ಹೋಗಿದ್ರೆ ಜಿಲೇಬಿ ಇದ್ದಿದ್ರೆ ಅವಳು ಹಿಂಗೆ ಕೇಳ್ತಿದ್ದೆ, ಗೌರಿ ಇಲ್ವಾ ಮನೆಗೆ ಎಲ್ಗೋದ್ಲು ಅಂತ. ನೀನ್ ಯಾಕೆ ಹಂಗಾಡ್ತೀಯೇ? ಯಾಕೆ ಏನಾಯ್ತು? ಕೇಳ್ತೀರಾ ನೀವೆಲ್ಲಿ ಕೇಳ್ತೀರಾ? ನಾನು ಎಲ್ಲ ಹಾಳಾಗಿ ಹೋದ್ರೆ ನಿಮ್ಗೆ ಏನಂತಿ? ಅವಳಿದ್ರೆ ಸಾಕು ನನ್ನ ಸೌತಿ ಒಬ್ಳು ನಿಮ್ಮನ್ನ ನೋಡ್ಕೊಂಬಕ್ಕಿ. ನಾನೇನು ಬೇಕಾಗಿಲ್ಲ ನಿಮ್ಗೆ ಅಲ್ವೇ? ಯಾಕೆ ಗೌರಿ ಏನಾತೆ? ಯಾಕೆ ಹಿಂಗ್ ಮಾತಾಡ್ತಾ ಇದೀಯ? ಏನಾಯ್ತು ಅಂತ ಹೇಳೋ ಅದನ್ನಾದ್ರೂ. ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ಸುಮ್ಸುಮ್ನೇನೆ? ನನಗೆ ಇಬ್ರು ಮುಖ್ಯನೇ. ಏನು ಇಲ್ಲ ರೀ, ನನಗೆ ತುಂಬಾ ಬೇಜಾರಾಗ್ತೈತೆ ಇವತ್ತು ನನಗೆ. ಯಾಕನ ಬೇಜಾರ? ಯಾಕೆ ಏನಾಯ್ತು? ಏನು ಅಮ್ಮನ ಏನಾದ್ರು ಬೈತಾ? ಜಿಲೇಬಿ ಏನಾನ ಬೈದ್ಲಾ ನಿನ್ನ? ಏನಾಯ್ತು ಹೇಳು ಗೌರಿ, ಯಾಕೆ ಬೈದ್ರು? ಏನಾರು ಬೈದ್ರಾ ಹೇಳು. ಬೈದ್ರೆ ಕೇಳ್ತೀನಿ ಯಾಕೆ ಬೈದ್ರಿ ಅಂತಾನ. ಅವ್ರೇನು ಬೈದಿಲ್ಲ, ಆದ್ರೆ ಅವಳಿಗೆ ಮಗು ಆಗೈತಲ್ಲ, ನನಗೂ ಮಗು ಆಗ್ಬೇಕು ಅಂತ ನಾನು ವ್ರತ ಪೂಜೆ ಅಂತ ಎಲ್ಲ ಮಾಡಿದೆ. ನಾನು ವ್ರತ ಪೂಜೆ ಎಲ್ಲ ಮುಗಿಸಿ ಅಲ್ಲೇ 3 ತಿಂಗಳು ಮ್ಯಾಲಾತು. ನಾನು ತವ್ರ ಮನೆಗೆ ಹೋಗಿ ಬಂದಲ್ಲ, ಅವಾಗ ಮಾಡ್ತಿದ್ನಲ್ಲ ದಿನಾನ ಎದ್ದೆ ದೇಶಕ್ಕೆಲ್ಲ ಎದ್ದು ನೀರು ಇಕ್ಕೊಂಡು. ಮಾಡ್ತಿದ್ದೆ. ಮಗು ಆಗ್ಲಿ ಅಂತ ಹೇಳಿ ಶಾಸ್ತ್ರ ಕೇಳ್ಕೊಂಬಂದಿದ್ದೀನಿ, ಮಾಡ್ಬೇಕಂತೆ ದಿನ ಎದ್ದೇಸ್ಕೆ ಎದ್ದು ಅಂತ ಹೇಳ್ದೆ, ಮಾಡ್ತಿದ್ದೆ. ಅದ್ರಾಗ ಏನಾಯ್ತು ಇವಾಗ? ಮಾಡಿ ಮುಗಿಸಿದ್ಯಲ್ಲ, ಈಗೇನಾಯ್ತು ಇವಾಗ? ಏನಾಯ್ತು ಅಂದ್ರೆ ಪೂಜೆ ಮಾಡಿ ನಾನು ಎಷ್ಟು ದಿನ ಆಯ್ತು ಹೇಳ್ರಿ? 3-4 ತಿಂಗಳು ಆಯ್ತು. ಇನ್ನು ನನಗೆ ಏನು ಸಿಹಿ ಸುದ್ದಿ ಸಿಗ್ತಿಲ್ವಲ್ಲ, ಮಗು ಆಗೋ ಲಕ್ಷಣ ಏನು ಕಾಣಿಸ್ತಾ ಇಲ್ವಲ್ಲ. ಅದಕ್ಕೆ ನನಗೆ ತುಂಬಾ ಬೇಜಾರಾಗ್ತೈತೆ. ನಮ್ಮ ಅತ್ತಿಗೆ ಪೂಜೆ ಮಾಡಿ 1 ತಿಂಗಳಿಗೇನೋ ಅವ್ರಿಗೆ ಸಿಹಿ ಸುದ್ದಿ ಸಿಕ್ಕಿತ್ತಂತೆ, ತಾಯಿ ಆಗ್ತಿದ್ದೀನಿ ಅಂತನ ಸೂಚನೆ ಸಿಕ್ಬಿಡ್ತಂತೆ. ಆದ್ರೆ ನನಗೆ 3-4 ತಿಂಗಳು ಆಯ್ತು, ಇನ್ನ ಏನು ಸುದ್ದಿನೇ ಸಿಗ್ಲಿಲ್ವಲ್ಲ. ಅದಕ್ಕೆ ತುಂಬಾ ಬೇಜಾರಾಗ್ತೈತೆ ಕಣ್ರಿ. ನಾನು ಎಷ್ಟು ಕಷ್ಟಪಟ್ಟು ಬೆಳಗ್ಗೆ ಎದ್ದು ನೀರೈಕೊಂಡು ತಣ್ಣೀರ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೀನಿ. ಆದ್ರೆ ಅಷ್ಟೆಲ್ಲ ಕಷ್ಟಪಟ್ಟನು ಏನು ಪ್ರಯೋಜನ ಆಗ್ಲಿಲ್ವಲ್ಲ. ಅದಕ್ಕೆ ಬೇಜಾರಾಗ್ತೈತೆ ಕಣ್ರಿ. ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ನೀನ್ ಬೇಜಾರು ಮಾಡ್ಕೊಂಡಿರೋದು ನೋಡಿ ನಾನೆಲ್ಲ ನನ್ನ ಅಮ್ಮ ಏನೋ ಜಿಲೇಬಿನೋ ಏನಾನ ಬೈದ್ರೇನೋ ನಿನ್ನ ಅಂದ್ಕೊಂಡೆ. ಅವ್ರು ನಿನ್ ಬೈಯಕ್ಕೆ ಎಲ್ಲಿ ಆಗುತ್ತೆ ಹೇಳು? ನೀನೇ ಅವ್ರನ್ನ ಬೈದು ಬಾಯಿ ಮುಚ್ಚಿಸ್ಬಿಡ್ತೀಯ. ಅಂತದ್ರಾಗೆ ಅವ್ರು ನೀನ್ ಬೈತಾರ? ಎಂದಾನ ಬೈದಿದಾರ ಹೇಳು? ನಿಮ್ದೊಳ್ಳೆ ತಮಾಷೆ, ಯಾವಾಗ್ಲೂ ನನ್ ಮೇಲೆ ರೇಗ್ತೀರ. ಹಂಗಾರೆ ಅತ್ತೇನು ಜಿಲೇಬಿನೂ ನನ್ನೇನು ಬೈಯೋದೇ ಇಲ್ವಾ? ನೀವು ನೋಡಿ ಹೆಂಗ್ ಹೇಳ್ತಾ ಇದ್ದೀರಾ. ಅಲ್ಲ ನಮ್ಮ ಅಮ್ಮ ಏನಾದ್ರು ಬೈದ್ರೆ ಬೈತೈತಿ, ಅದೇ ಜಿಲೇಬಿ ಮಾತ್ರ ಎಂದು ನಿನ್ನ ಬೈದಿರೋದು ನೋಡಿಲ್ಲ, ಕೇಳಿಸ್ಕೊಂಡು ಇಲ್ಲ. ಸುಮ್ನಿರ ಗೌರಿ, ನೀನೇನೆ ಅವಳ ಬಗ್ಗೆ ಇಲ್ಲದೆಲ್ಲನ ಸುಮ್ಮನೆ ಮನ್ಸಿಗೆ ಹಚ್ಕೊಂಡು ತಲೆ ಕೆಡಿಸ್ಕೊಂತೀಯ ಅಷ್ಟೇನೆ. ಅವಳು ನಿನ್ನ ನಿಜವಾಗ್ಲೂ ಒಡ ಹುಟ್ಟಿದ ಅಕ್ಕಯ್ಯ ಅಂತ ತಿಳ್ಕೊಂಡವಳೆ, ಆದ್ರೆ ನಿನಗೆ ಆ ಮನಸ್ಸೇ ಇಲ್ಲ. ತಂಗಿ ಅಂತ ತಿಳ್ಕೊಂಬಂತದ್ದು ದೊಡ್ಡತನ ನಿನ್ನ ಹತ್ರ ಇಲ್ವೇ ಇಲ್ಲ. ಅದಕ್ಕೆ ಮತ್ತಿಗೆ ನೀನು ಯಾವಾಗ್ಲೂ ಹಿಂಗೆ ಕೊರೆಕೊಂಡಿರೋದು. ಅವಳೇನ್ ಬಾಯ್ ಬಿಟ್ಟು ಎಂದು ಬೈದಿಲ್ಲ, ಆದ್ರೆ ಮನ್ಸ್ನಾಗೆ ನನ್ನ ಬಗ್ಗೆ ಏನು ಅವಳಿಗೆ ಒಳ್ಳೇದು ಏನು ಇಲ್ಲ ಅಭಿಪ್ರಾಯ. ನನಗೆ ಮಗು ಆಗ್ಬಾರ್ದು ಅಂತಾನೇ ಅನ್ಕೊಂತಿರ್ತಾಳೆ ಅವಳು.
ಅವಳರ್ಧ ಶಾಪ ಹಾಕಿ ಅನ್ಸುತ್ತೆ ನನಗೆ ಮಗು ಆಗ್ಬಾರ್ದು ಅವಳಿಗೆ ಮಾತ್ರ ಆಗ್ಬೇಕು ಅಂತಾನೆ. ಅದಕ್ಕೆ ನನಗೆ ಮಗು ಆಗಿಲ್ಲ ಕಣ್ರಿ. ಅವಳಿಂದಾನೆ ಕಣ್ಬಿಟ್ಟು ಅರ್ಧ ನನಗೆ ಮಗು ಆಗ್ದಂಗೆ ಮಾಡಿ ಅವಳಿ. ಈ ಮನೆಗೆ ನನಗೂ ಮಗು ಆದ್ರೆ ನನಗೂ ಅವಳಷ್ಟೇ ಬೆಲೆ ಸಿಗುತ್ತಲ್ಲ. ಅದಕ್ಕೆ ಈಗ ಅವಳ ನೀವೆಲ್ಲನ ಎತ್ತಿರೋ ತಂಗಿನೇ ದೊಡ್ಡ ಮನಸ್ಸಿಯಮ್ಮಗೆ ನೋಡ್ಕೊಂತ ಇದೀರಲ್ಲ, ಅದಕ್ಕೆ ಕೊಬ್ಬು ಅವಳಿಗೆ. ನನಗೆ ಮಗು ಆದ್ರೆ ತಿರ್ಗಿ ಅವಳಿಗೆ ಬೆಲೆ ಕಮ್ಮಿ ಆಗುತ್ತೋ ಅಂತಾನ. ಹಂಗೆಲ್ಲ ಏನೂ ಇಲ್ಲ ಬಿಡೆ ಗೌರಿ. ಸುಮ್ಮನೆ ಅವಳ ಮನಸ್ನಾಗಿರೋದ ನೀನೇನು ಇಣಿಕಿ ನೋಡಕ್ಕಾಗುತ್ತಾ? ಎಂದು ಬೈದಿಲ್ಲ ಅಂತ ಹೇಳ್ತೀಯ, ತಿರ್ಗಾ ಮನಸ್ನಾಗೆ ಹಂಗೆ ಯೋಚನೆ ಮಾಡ್ತಾಳೆ ಅಂತ ನೀನೇ ಹೇಳ್ತೀಯ ಕಲ್ಪನೆ ಮಾಡ್ಕೊಂಡು. ಹಿಂಗೆಲ್ಲನ ಮಾತಾಡಬಾರ್ದು, ಸುಮ್ಮನಿರು. ಅವಳ ಮನಸ್ನಾಗೆ ನಿನ್ನ ಬಗ್ಗೆ ಏನು ಕೆಟ್ಟದ್ದೇನು ಇಲ್ಲ. ಹಂಗಿದ್ದಿದೆ ಇಷ್ಟೊತ್ತಿಗೆ ರಂಪರಾಮಾಯಣ ಆಗೋದು ನಮ್ಮ ಮನೆಯಾಗಿ. ನಿನ್ನಂಗೆ ಅವಳು ಸರಿ ಸಮನಾಗಿ ಜಗಳ ಮಾಡಿ ನೀನು ಬೈದಂಗೆ ಅವಳು ತಿರ್ಕೊಂಡು ಬೈದಿದ್ರೆ ಅಷ್ಟೇನೆ ನಮ್ಮ ಸಂಸಾರ ಮೂರ ಬಟ್ಟೆ ಆಗೋದು. ಅವಳು ಹೆಂಗ ಅನುಸರಿಸ್ಕೊಂಡು ಹೋಗೋತ್ತಿಗೆ ಸರಿಯಾಗೈತಿ. ಸುಮ್ಮನಿರು. ಅವಳ ಮನಸ್ನಾಗೆ ಅಂಥದ್ದೇನು ಇಲ್ಲ. ಏನೋ ನನಗೆ ಅವಳಿಗೆ ಮಗು ಆಗೈತಲ್ಲ, ಅದಕ್ಕೆ ಅವಳೇ ಶಾಪ ಹಾಕಿರ್ಬೇಕೇನೋ ನನಗೆ ಮಗು ಆಗ್ದಂಗೆ ಅಂತಾನ ಅನ್ನಿಸ್ತೈತೆ ಕಣ್ರಿ. ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇನೆ. ಬಿಡಿ ನೀವು ಅದಕ್ಕೋಸ್ಕರ ನನ್ನ ಮೇಲೆ ಏನು ಸಿಟ್ಟು ಮಾಡ್ಕೋಬೇಡ್ರಿ. ಏನೋ ನನ್ಗೆ ಅನ್ಸಿದ್ದು ಹೇಳ್ದೆ ಅಷ್ಟೇನೆ. ಏನಮ್ಮ ಯಾತೋಗ ಶಿವ ಹಂಗ್ ಮಾತಾಡ್ತಾ ಇದ್ರಿ ಇಬ್ರು? ಯಾತೆ ಗೌರಮ್ಮ? ಏನೂ ಇಲ್ಲ ಕಣಮ್ಮ. ಅದೇನ ಗೌರಿ ವ್ರತ ಮಾಡಿದ್ಲಲ್ಲ 5 ದಿವಸ ತಣ್ಣಿ ಸ್ನಾನ ಮಾಡ್ಕೊಂಡು ಅವಾಗ ತವ್ರ ಮನೆಯಿಂದ ಬಂದಾಗ ಎಲ್ಲ ಶಾಸ್ತ್ರಗಳು ಹೇಳೋರೆ ಬೆಳಗ್ಗೆ ಎದ್ದೇಸ್ಕೆಲೇನೆ ತಣ್ಣಿ ಸ್ನಾನ ಮಾಡಿ ಪೂಜೆ ಮಾಡಿರೆ ಮಕ್ಕಳಾಗ್ತವೆ ಅಂತಾನೆ. ಅದಕ್ಕೆ ಅದನ್ನ ಮಾಡಿ ಅಲ್ಲೇನೆ 3 ತಿಂಗಳು ಮ್ಯಾಲಾತು ನನಗೆ ಮಕ್ಕಳು ಫಲ ಕೊಡ್ಲಿಲ್ಲ ದೇವರು ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಷ್ಟೇನಾ? ಅಯ್ಯೋ, ಪೂಜೆ ಮಾಡ್ದೆ ಅಡ್ಕೆನೆ ಫಲ ಸಿಗ್ಬೇಕು ಅಂದ್ರೆ ಆಗಲ್ಲ ಕಣಮ್ಮ. ಎಲ್ಲರಿಗೂ ಒಂದೇ ತರ ಕೊಡ್ಬೇಕಲ್ಲ ದೇವರು. ಮತ್ತೆ ನಮ್ಮ ಅತ್ತಿಗೆ ಮಾತ್ರನ ಪೂಜೆ ಮಾಡಿ 1 ತಿಂಗಳು 1.5 ತಿಂಗಳಿಗೆಲ್ಲನ ಅವರು ತಾಯಿ ಆಗ್ತಾ ಇರೋದು ಗೊತ್ತಾಯ್ತಂತೆ. ಮತ್ತೆ ನಾನು ಪೂಜೆ ಮಾಡಾಲೆ 3 ತಿಂಗಳು ಮ್ಯಾಲಾತು ಕಾಣತ್ತೆ. ಈಟತ್ತಿಗೆ ನಾನು ತಾಯಿ ಆಗ್ಬೇಕಾಗಿತ್ತು. ಆದ್ರೆ ನನಗೆ ಯಾಕಾಗಿಲ್ಲ? ನಿನ್ಗೆ ಯಾಕಾಗಿಲ್ಲ ಅಂದ್ರೆ ಎಲ್ಲರಿಗೂ ಒಂದೇ ಸಮಕ್ಕೆ ಫಲ ಕೊಡಕ್ಕಾಗತ್ತೆ ದೇವರು. ತಾಳ್ಮೆಯಿಂದ ಕಾಯ್ಬೇಕು. ಮನಸ್ನಾಗೆ ಒಳ್ಳೆ ಯೋಚನೆ ಮಾಡು. ಬರೇ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಯೋಚನೆ ಮಾಡಕ್ ಹೋಗ್ಬೇಡ. ಜಿಲೇಬಿ ಏನು ಅಂತಾಳಲ್ಲ, ನಿನಗೆ ಶಾಪ ಹಾಕಂತಾಳಲ್ಲ. ಅದಾಯ್. ಯೋ ಸುಮ್ನಿರಮ್ಮ ನೀನು. ಯಾರೋ ಏನೋ ಶಾಪ ಹಾಕ್ದಿಡ್ಕೇನೆ ಹಂಗೆ ಆಗ್ಬಿಡುತ್ತಾ ಏನ? ಜಿಲೇಬಿ ಅಂತ ದೇವ್ರ ಅವ್ಳು ಶಾಪ ಹಾಕ್ದಿಡ್ಕೇನೆ ಅವಳ ಶಾಪ ನೆರವೇರಕ್ಕೆ ಈ ಗೌರಿ ಹೇಳ್ತಾಳೆ ಅಂತಾನ ನೀನು ಹಂಗೆ ಹೇಳ್ತೀಯಲ್ಲ. ಶಾಪ ಗೀಪ ಎಂಥದ್ದು ಏನು ಯಾರಿಗೂ ತೊಟ್ಟಲ್ಲ. ಸುಮ್ನೀರು. ಹಂಗೆ ನನ್ನ ಶಾಪ ತೊಟ್ಟಂಗಿದ್ದಿದ್ರೆ ಈಟತ್ತಿಗೆ ಯಾರ್ಯಾರಿಗೋ ಶಾಪ ಹಾಕಿರೋರು ಸಾಯ್ಲಿ ಅಂತಾನೆ. ಹಂಗೆಲ್ಲ ಏನು ಆಗಲ್ಲ. ಮತ್ತಿನ್ಯಾಕ್ರಿ ನಾನೆಲ್ಲ ಪೂಜೆನೂ ಎಲ್ಲ ಸರಿಯಾಗಿ ಮಾಡಿದ್ದೀನಿ. ತಣ್ಣೀರ್ ಸ್ನಾನ ಅಂತ ಹೇಳಿದ್ರು, ತಣ್ಣೀರ್ ಸ್ನಾನನೇ ಮಾಡ್ಕೊಂಡು ಮಾಡಿದ್ದೀನಿ. ಅಷ್ಟು ಚಳಿ ಇದ್ರು ಹಂಗೆ ತಣ್ಣೀರ್ ಸ್ನಾನನೇ ಮಾಡಿ ಪೂಜೆ ಮಾಡಿದ್ದೀನಿ. ನಿಮ್ಗೆ ಗೊತ್ತಲ್ಲ 5 ಗಂಟೆಗೆ ಎದ್ದಾಡ್ತಾ ಇದ್ದಿದ್ದು. ಎದ್ದು ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಬಂದು ಎಲ್ಲ ಮಾಡ್ತಿದ್ದೆ. ಆದ್ರೆ ಅದರಿಂದ ಏನು ಪ್ರಯೋಜನನೇ ಆಗ್ಲಿಲ್ವಲ್ಲ. ಸುಮ್ಮನೆ ಈಗ ಮಾಡಿದ್ದೆಲ್ಲ ವ್ಯರ್ಥ ಆದಂಗೆ ಆಗ್ತೈತಲ್ಲ ರೀ. ನಾನು ಪೂಜೆ ಅಷ್ಟು ನೇಮವಾಗಿ ಮಾಡಿದ್ದೆ. ಮಾಡಿದ್ಯಾ ಕಣಿ ಹಂಗಂತ ಹೇಳಿ ಪೂಜೆ ಮಾಡ್ದಾರ್ಗೆಲ್ಲನ ದೇವರು ಫಲ ಕೊಡ್ತಾನೆ ಅಂತ ಹೇಳಿ ಹೇಳಕ್ಕಾಗುತ್ತಾ? ಹೇಳಕ್ಕಾಗಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು. ಒಬ್ರಿಗೆ ಇವತ್ತೇ ಕೊಡ್ಬೋದು, ಒಬ್ರಿಗೆ ಇನ್ನೂ 1 ವರ್ಷ 2 ವರ್ಷ ಆಗ್ಬೋದು. ಹೇಳಕ್ಕಾಗಲ್ಲ. ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ದೇವ್ರಿಗೆ ಶಾಪ ಹಾಕಿದ್ರೆ ಆಗುತ್ತಾ? ದೇವ್ರು ನನಗೆ ಫಲ ಕೊಡ್ಲಿಲ್ಲ ಪೂಜೆ ಮಾಡಿದೆ ಅಂತಾನೆ. ಕೆಲಸ ಮಾಡೋದು ಕಾರ್ಯ ಮಾಡೋದು ನಮ್ಮ ಕರ್ತವ್ಯ. ಫಲಕ್ಕೆ ಪ್ರತಿಫಲ ಕೊಡೋದು ಆ ದೇವ್ರಿಗೆ ಬಿಟ್ಬಿಟ್ಟು ಸುಮ್ಮನೆ ನೆಮ್ಮದಿಯಾಗಿ ಜೀವನ ಮಾಡೋದು ಕಲ್ತ್ಕೋಬೇಕು. ಈಗ ನಾನು ಪೂಜೆ ಮಾಡಿದೆ ದೇವ್ರು ಕೊಡ್ಲಿಲ್ಲ ಅಂತೇಳಿ ನೀನು ದೇವ್ರಿಗೆ ಶಾಪ ಹಾಕಕ್ಕಾಗುತ್ತಾ? ಹಂಗೆಲ್ಲ ಮಾಡೋಕ್ಕಾಗುತ್ತಾ? ಸುಮ್ಮನಿರು. ಹಂಗೆಲ್ಲ ಏನೂ ಆಗಲ್ಲ. ನಿನಗೂ ಇವತ್ತಲ್ಲ ನಾಳಿಕೆ ಹಾಗೆ ಆಗುತ್ತೆ. ಒಳ್ಳೆ ಮನಸ್ಸಿಂದನ ದೇವ್ರನ್ನ ನಮ್ಮ ಪೂಜೆ ಮಾಡೋ ದಿನಾನ ಏನೂ ಆಗಲ್ಲ. ವ್ಯರ್ಥ ಆಗುತ್ತೆ ನಾನು ಪೂಜೆ ಮಾಡಿರೋದು ಅಂತ ಹೇಳಿದ್ರೆ ಅದು ವ್ಯರ್ಥ ಏನೂ ಆಗಲ್ಲ. ಒಂದಲ್ಲ ಒಂದು ದಿವಸ ಕೈ ಹಿಡ್ದೇ ಇಡುತ್ತೆ. ಯಾರು ಕೈ ಬಿಟ್ರು ಆ ದೇವ್ರು ಮಾತ್ರ ಕೈ ಬಿಡಲ್ಲ ಒಳ್ಳೆಯವ್ರಿಗೆ. ಹ್ಞೂ ಕಣೆ ಗೌರಿ, ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ನಿನಗೂ ಹಾಗೆ ಆಗುತ್ತೆ. ನಿನಗೂ ಮಕ್ಕಳು ಫಲ ಸಿಕ್ಕೇ ಸಿಗುತ್ತೆ. ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ಬೇಜಾರು ಮಾಡ್ಕೋಬೇಡ. ಇವತ್ತಲ್ಲ ನಾಳಿಕೆ ನಿನಗೂ ಆಗುತ್ತೆ. ನಿನಗೆ ಮಕ್ಕಳಾಗಿಲ್ಲ ಅಂತೇಳಿ ನಾವೇನು ನಿನ್ನೇನು ಮನೆಯಿಂದ ಹೊರ ಕಳ್ಸಿದೀವೇನಮ್ಮ? ಯಾಕಂಗೆ ಯೋಚನೆ ಮಾಡ್ತೀಯ? ಜಿಲೇಬಿಗೆ ಆಗಿತ್ತಾನೆ. ಅವಳ ಮಗನ್ನೇನೆ ನಿನ್ನ ಮಗ ಅಂದ್ಕೊಂಡು ಪ್ರೀತಿಯಿಂದನ ನೋಡ್ಕ. ನಿನಗೂ ಆಗುತ್ತೆ ಮಕ್ಕಳನ್ನ ಎತ್ಕೊಂಡು ಆಟ ಆಡ್ಸಿದ್ರೆ. ಆದರೆ ನೀನು ಅದನ್ನ ಮಾಡೋದೇ ಇಲ್ಲ ಎಂದ್ಗೂ. ನನ್ನ ಮಗ ಅಲ್ಲ ಅಂತ ಹೇಳ್ತಿರ್ತೀಯ. ಹಂಗೆಲ್ಲ ನಾ ಹೇಳ್ಬಾರ್ದು ಚಿಕ್ಕ ಮಕ್ಕಳನ್ನ. ದೇವ್ರ ಸಮಾನ ಅಂತಾರೆ. ಸರಿ, ನಾನು ಅದೇ ಹುಳ್ಳಿಕಾಳ ಬಿಚ್ಚಿದೆ ಹುಟ್ಟೆವ ಇಲ್ವಾ ಅಂತೇಳಿ ಹೊಲ್ತಕ್ಕೆ ಹೋಗಿ ನೋಡ್ಕೊಂಬರ್ತೀನಿ. ಹಂಗ ಏನು ಯೋಚನೆ ಮಾಡ್ಬೇಡ, ಸುಮ್ಮನೆ ಎಲ್ಲ ಒಳ್ಳೇದಾಗುತ್ತೆ. ಸರಿ ಆಯ್ತು, ಹೋಗಿ ಬರ್ರಿ, ಜಲ್ದಿ ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.